ನಮಸ್ಕಾರ ಸ್ನೇಹಿತರೆ. ನಾವು ಏನೇ ತಿಂದರೂ ನಮ್ಮ ದೇಹಕ್ಕೆ ಬರುವಂಥ ಕಾಯಿಲೆಗಳು ತಪ್ಪೋದಿಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ? ಹಾಗೇನಿಲ್ಲ ಸ್ನೇಹಿತರೆ. ಈ ಪ್ರಕೃತಿಯಲ್ಲಿ ಅನೇಕ ಸಸ್ಯಗಳು, ಗಿಡಮೂಲಿಕೆಗಳು ಇವೆ. ಇವುಗಳ ನಿಯಮಿತ ಸೇವನೆಯಿಂದ ನಮ್ಮ ದೇಹವನ್ನು ಖಂಡಿತವಾಗಿಯೂ ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬಹುದು. ಆದರೆ ಒಂದೋ ನಮಗೆ ಇವುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ, ಇಲ್ಲ ಇಂತಹ ಗಿಡಗಳು ನಮಗೆ ಸುಲಭವಾಗಿ ಸಿಗೋದಿಲ್ಲ. ಆದರೆ ಇಂದಿನ ಮಾಡರ್ನ್ ಯುಗದಲ್ಲಿ ಇಂತಹ ಗಿಡಗಳ ಪ್ರಾಡಕ್ಟ್ಗಳನ್ನು ನಾವು ಖಂಡಿತವಾಗಿಯೂ ನಾವು ಇರುವಂಥ ಜಾಗಕ್ಕೆ ತರಿಸ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಇಂತಹದ್ದೇ ಒಂದು ಗಿಡದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನು ಕಲಿಯುಗದ ಸಂಜೀವಿನಿ ಅಂತಲೇ ಕರೀತಾರೆ. ಇದರಲ್ಲಿ ಹೇರಳವಾಗಿರುವ ವಿಟಮಿನ್ ಸಿ ಇಂದಾಗಿ ಇದನ್ನು ಕೆಲವರು ವಿಟಮಿನ್ ಸಿ ಸುನಾಮಿ ಅಂತಲೇ ಕರೀತಾರೆ. ಯಾವುದಪ್ಪ ಇಂತಹ ಗಿಡ ಅನ್ನೋ ಕುತೂಹಲ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇರಬೇಕು ಅಲ್ವಾ? ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋ ಗಿಡ ಸೀ ಬಕ್ಥಾರ್ನ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಇದರ ಉಪಯೋಗಗಳು ಏನೇನು, ಇದು ಎಲ್ಲಿ ಸಿಗತ್ತೆ, ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಬೇಕು. ಈ ಗಿಡದ ಹೆಸರು ಸೀ ಬಕ್ಥಾರ್ನ್ ಅಂತ. ಇದನ್ನು ಸೀ ಬೆರ್ರಿ, ಹಿಮಾಲಯ ಬೆರ್ರಿ, ಸ್ಯಾಂಡ್ ಥಾರ್ನ್, ಸ್ವ್ಯಾಲೋ ಥಾರ್ನ್, ಸೈಬೇರಿಯನ್ ಪೈನಾಪಲ್ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಕನ್ನಡದಲ್ಲಿ ಇದನ್ನು ಸಮುದ್ರ ಮುಳ್ಳು ಗಿಡ ಅಂತ ಕರೀತಾರೆ. ಸಾಲೋ ಮುಳ್ಳು, ಮರಳು ಮುಳ್ಳು ಅನ್ನೋ ಹೆಸರು ಕೂಡ ಇದೆ. ವೈಜ್ಞಾನಿಕವಾಗಿ ಇದನ್ನು ಹಿಪ್ಪೋಫೆ ರ್ಯಾಮ್ನಾಯ್ಡ್ಸ್ ಅಂತ ಕರೀತಾರೆ. ಇದೊಂದು ಮುಳ್ಳಿನ ಗಿಡ. ಮೂಲ ಚೈನಾ ಆಗಿದ್ರೂ ಕೂಡ ಭಾರತದ ಹಿಮಾಲಯ ಪ್ರದೇಶಗಳಲ್ಲಿ ಬೆಳೆಯುವಂತಹ ಗಿಡ. ಈ ಗಿಡದ ಬೀಜ, ತೊಗಟೆ, ಎಲೆ ಹಾಗೂ ಹಣ್ಣು ಎಲ್ಲವೂ ಉಪಯೋಗಕ್ಕೆ ಬರುತ್ತೆ. ಈ ಸೀ ಬಕ್ಥಾರ್ ಹಣ್ಣುಗಳು, ಇದರ ಜ್ಯೂಸ್, ಇದರ ಬೀಜದ ಎಣ್ಣೆ ಹಾಗೂ ಇದರಿಂದ ತಯಾರಾದ ಸಪ್ಲಿಮೆಂಟ್ಸ್ ನಿಮಗೆ ಕೆಲವೊಂದು ಸ್ಟೋರ್ಸ್ಗಳಲ್ಲಿ, ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತಹ ಆನ್ಲೈನ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಆದರೆ ಇದರ ಬೆಲೆ ಮಾತ್ರ ವಿಪರೀತವಾಗಿರುತ್ತೆ. ಇದಕ್ಕೆ ಕಾರಣ ಇದರಲ್ಲಿ ಇರುವಂತಹ ಹೇರಳ ಪ್ರಮಾಣದ ಪೌಷ್ಟಿಕಾಂಶ ಮತ್ತು ಔಷಧೀಯ ಮೌಲ್ಯ. ಇಷ್ಟು ಪ್ರಮಾಣದ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ಫ್ಯಾಟಿ ಆ್ಯಸಿಡ್ಸನ್ನು ನಾವು ಬೇರೆ ಹಣ್ಣುಗಳಲ್ಲಿ ಕಾಣೋದು ಕಷ್ಟ. ಹಾಗಾಗಿ ಇದನ್ನು ನಾವು ಕಲಿಯುಗದ ಸಂಜೀವಿನಿ ಅಂತ ಕರೆಯೋದು. ಆಮೇಲೆ ಇದು ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವಂತಹ ಗಿಡ. ಇದರ ಹಣ್ಣುಗಳನ್ನು ಕೀಳೋದು ಬಹಳ ಕಷ್ಟ. ಹಣ್ಣುಗಳು ಚಿಕ್ಕದಾಗಿರ್ತವೆ ಹಾಗೂ ಮುಳ್ಳಿನ ಪೊದೆಗಳಲ್ಲಿ ಬೆಳೆದಿರ್ತವೆ. ಆದ್ದರಿಂದ ಕೀಳೋದು ಬಹಳ ಕಷ್ಟ. ಇದರ ಉತ್ಪಾದನೆ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಇದರ ತೈಲಗಳು, ಸಪ್ಲಿಮೆಂಟ್ಸ್ ಹಾಗೂ ಸೌಂದರ್ಯ ವರ್ಧಕಗಳನ್ನ ತಯಾರು ಮಾಡೋದಕ್ಕೆ ವಿಶೇಷವಾದ ಉಪಕರಣಗಳು ಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಹಣ್ಣುಗಳ ಬೆಲೆ ಬಹಳನೇ ಇದೆ. ಸ್ನೇಹಿತರೆ, ಹಾಗಾದರೆ ಈ ಕಲಿಯುಗ ಸಂಜೀವಿನಿಯ ಉಪಯೋಗಗಳು ಏನೇನು, ಇದನ್ನು ನಾವು ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಈ ಸೀ ಬಕ್ಥಾರ್ನಲ್ಲಿ ಹೇರಳವಾಗಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಫ್ರೂಟ್ ಆ್ಯಸಿಡ್ಸ್, ಫ್ಲೇವನಾಯ್ಡ್ಸ್ ಇರುತ್ತೆ. ಇನ್ನೊಂದು ವಿಶೇಷ ಅಂತಂದರೆ ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ ಸಿಗುವಂತಹ ವಿಟಮಿನ್ ಬಿ12 ಈ ಸೀ ಬಕ್ಥಾರ್ನ ಹಣ್ಣುಗಳಲ್ಲಿ ಸಿಗುತ್ತೆ. ಅಂದರೆ ಸಸ್ಯಾಹಾರಿಗಳು ಕೂಡ ಈ ಹಣ್ಣನ್ನು ತಿನ್ನೋದ್ರಿಂದ ವಿಟಮಿನ್ ಬಿ12 ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಇನ್ನು ಈ ಹಣ್ಣುಗಳಲ್ಲಿ ಒಮೆಗಾ 3, ಒಮೆಗಾ 6, ಒಮೆಗಾ 7 ಹಾಗೂ ಒಮೆಗಾ 9 ಇಂಥ ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಹೃದಯದ ಆರೋಗ್ಯಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಬ್ಲಡ್ ಪ್ರೆಷರನ್ನು ಕೂಡ ನಾರ್ಮಲ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಇಮ್ಯೂನ್ ಸಿಸ್ಟಮನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಿಟಮಿನ್ ಸಿ ಹೇರಳ ಪ್ರಮಾಣದಲ್ಲಿ ಇರೋದ್ರಿಂದ ದೇಹದ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ ಹಾಗೂ ದೇಹವು ಸೋಂಕು ಹಾಗೂ ಕಾಯಿಲೆಗಳನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಈ ಹಣ್ಣಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರಿಂದಾಗಿ ಫ್ರೀ ರ್ಯಾಡಿಕಲ್ಸ್ ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಆಗೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೂ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಆಂಟಿ ಕ್ಯಾನ್ಸರಸ್ ಗುಣಗಳು ಇರೋದ್ರಿಂದ, ಆಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿ ಇರೋದ್ರಿಂದ ಕ್ಯಾನ್ಸರ್ ತಡೆಯುವಲ್ಲಿ ಕೂಡ ಇದರ ಸೇವನೆ ಬಹಳ ಒಳ್ಳೆಯದು. ಚರ್ಮದ ಆರೋಗ್ಯವನ್ನು ಇದು ಹೆಚ್ಚಿಸುತ್ತೆ. ಚರ್ಮದಲ್ಲಿ ತೇವಾಂಶವನ್ನು ಹೆಚ್ಚಿಸುತ್ತೆ. ಚರ್ಮದ ಇಲಾಸ್ಟಿಸಿಟಿಯನ್ನು ಹೆಚ್ಚು ಮಾಡಿ ಚರ್ಮದ ಕೋಶಗಳ ಪುನರುತ್ಪಾದನೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಆಕ್ನೆ, ಎಕ್ಸಿಮಾ, ಡ್ರೈನೆಸ್ ಇಂತಹ ತೊಂದರೆಗಳನ್ನು ಕಡಿಮೆ ಮಾಡುತ್ತೆ. ಈ ಸೀ ಬಕ್ಥಾರ್ನ್ ಬೀಜಗಳಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ಈ ಆಯಿಲನ್ನು ಒಂದು ಪ್ರಮುಖ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸಲಾಗುತ್ತೆ. ಈ ಹಣ್ಣಿನಿಂದ ತಯಾರಿಸಿದ ಸಿರಪ್ಪನ್ನು ಶ್ವಾಸಕೋಶದ ಸಮಸ್ಯೆಗಳು, ಕ್ಷಯರೋಗ, ಕೆಮ್ಮು ಮತ್ತು ಶೀತ ಇಂತಹ ಸಮಸ್ಯೆಗಳನ್ನು ತಡೆಯೋದಕ್ಕೆ ಉಪಯೋಗಿಸಲಾಗುತ್ತೆ.
ಈ ಹಣ್ಣಿನ ಕಾನ್ಸಂಟ್ರೇಟೆಡ್ ಜ್ಯೂಸನ್ನು ಕುತ್ತಿಗೆಯ ಮೇಲೆ ಹಚ್ಚೋದ್ರಿಂದ ಇನ್ಫ್ಲೂಯೆನ್ಸಾ ಮತ್ತು ಕೆಮ್ಮು ಈ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಚರ್ಮದಲ್ಲಿ ಉಂಟಾಗುವ ಗಂದಲೆ ಅಥವಾ ದದ್ದುಗಳ ನಿವಾರಣೆಗೆ ಈ ಹಣ್ಣಿನ ಡಿಕಾಕ್ಷನನ್ನು ತೆಗೆದುಕೊಳ್ತಾರೆ. ಈ ಹಣ್ಣು ತುಂಬಾ ಅಸಿಡಿಕ್ ಅಂದರೆ ಆಮ್ಲೀಯವಾಗಿದ್ದು ಇದರಲ್ಲಿರುವ ಆಸ್ಟ್ರಿಂಜೆಂಟ್ ಅಂದರೆ ಸಂಕೋಚಕ ಗುಣ ಮತ್ತು ಆಂಟಿ ಹಿಮೋರಾಜಿಕ್ ಅಂದರೆ ರಕ್ತಸ್ರಾವ ವಿರೋಧಿ ಗುಣಗಳಿಂದಾಗಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಮುಖವಾಗಿ ಗಾಯಗಳಿಂದ ಉಂಟಾಗುವಂತಹ ರಕ್ತಸ್ರಾವವನ್ನು ತಡೆಯೋದಕ್ಕೆ ಈ ಹಣ್ಣಿನ ಪೇಸ್ಟನ್ನು ಅಪ್ಲೈ ಮಾಡ್ತಾರೆ. ಇದರಿಂದ ತಕ್ಷಣ ರಕ್ತಸ್ರಾವ ನಿಲ್ಲುತ್ತೆ. ಈ ಗಿಡದ ತೊಗಟೆಯ ಪೇಸ್ಟನ್ನು ಸೊಂಟ ಅಥವಾ ಕೀಲುಗಳಿಗೆ ಹಚ್ಚೋದ್ರಿಂದ ಸೊಂಟ ನೋವು, ಕೀಲು ನೋವು ಕಡಿಮೆಯಾಗುತ್ತೆ. ದೇಹದ ಮೇಲೆ ಉಂಟಾಗುವಂತಹ ಹುಣ್ಣು ಅಥವಾ ಗಾಯಗಳಿಗೆ ಈ ಗಿಡದ ತೊಗಟೆಯ ಪೇಸ್ಟನ್ನು ಹಚ್ಚೋದ್ರಿಂದ ಗಾಯ ಶೀಘ್ರವಾಗಿ ಮಾಯುತ್ತೆ. ಆಂಟಿ ಇನ್ಫ್ಲಮೇಟರಿ ಅಂದರೆ ಉರಿಯೂತ ನಿವಾರಕ ಗುಣ ಇದರಲ್ಲಿ ಸಾಕಷ್ಟಿದ್ದು ದೇಹದಲ್ಲಿ ಉರಿಯೂತವನ್ನು ತಡೆಯೋದಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಅಧಿಕವಾಗಿ ಇರೋದರಿಂದ ಕರುಳಿನ ಆರೋಗ್ಯ ಹೆಚ್ಚಿಸುವಲ್ಲಿ, ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಲಿವರ್ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಲಿವರ್ನಲ್ಲಿ ಡಿಟಾಕ್ಸಿಫಿಕೇಷನ್ ಕ್ರಿಯೆಗೆ ಉತ್ತೇಜನವನ್ನು ನೀಡುತ್ತೆ. ಲಿವರ್ ಡ್ಯಾಮೇಜನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಸೀಬಕ್ತಾರ್ನ್ ಬೇರಿಯನ್ನು ನಾವು ಹೇಗೆ ಸೇವಿಸಬೇಕು ಅನ್ನೋದು ತುಂಬಾ ಮುಖ್ಯ. ಈ ಸಮುದ್ರ ಮುಳ್ಳು ಹಣ್ಣು ಅಥವಾ ಸೀಬಕ್ತಾರ್ನ್ ಬೆರ್ರಿ ತುಂಬಾ ಹುಳಿಯಾಗಿದ್ದರೂ ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿರುವಂತಹ ಹಣ್ಣು. ಈ ಹಣ್ಣುಗಳನ್ನು ನೇರವಾಗಿ ತಿನ್ನಬಹುದು, ಆದರೆ ಇದು ತುಂಬ ಹುಳಿಯಾಗಿರೋದ್ರಿಂದ ಇದನ್ನು ರಸ, ಜಾಮ್, ಜೆಲ್ಲಿ, ಜ್ಯೂಸ್ ಮೊದಲಾದವುಗಳನ್ನು ತಯಾರಿಸಿ ಸೇವಿಸಬಹುದು. ಇದರ ಸಿರಪ್ಪನ್ನು ಆರೋಗ್ಯಕ್ಕಾಗಿ ಹಾಗೂ ಚಿಕಿತ್ಸೆಯ ದೃಷ್ಟಿಯಿಂದ ಬಳಸಲಾಗುತ್ತೆ. ತೊಗಟೆ ಹಾಗೂ ಹಣ್ಣಿನ ಪೇಸ್ಟನ್ನು ದೇಹದ ಹೊರಭಾಗದಲ್ಲಿ ಬಳಸಲಾಗುತ್ತೆ. ಇದರ ತೊಗಟೆಯ ಕಷಾಯವನ್ನು ಚಹಾದಂತೆ ಬಳಸಲಾಗುತ್ತೆ. ಸೀಬಕ್ತಾರ್ನ್ ಟೀ ಅಥವಾ ಕೊಟ್ರೋಚಿ ಅಂತ ಇದನ್ನು ಕರೆಯಲಾಗುತ್ತೆ. ಇದರ ಬೀಜಗಳಿಂದ ತೆಗೆದ ಎಣ್ಣೆಯನ್ನು ಚರ್ಮದ ಆರೈಕೆಗಾಗಿ ಬಳಸುವ ಉತ್ಪನ್ನಗಳಲ್ಲಿ ಅಂದರೆ ಸ್ಕಿನ್ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸ್ತಾರೆ. ಇದರ ಎಲೆ ಅಥವಾ ಹಣ್ಣುಗಳನ್ನು ಉಪಯೋಗಿಸಿ ಟೀ ತಯಾರಿಸಿ ಕುಡಿಬಹುದು. ಈ ಟೀಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಈ ಸೀಬಕ್ತಾರ್ನ್ ಹಣ್ಣುಗಳು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು. ಈ ಸೀಬಕ್ತಾರ್ನ್ ಪ್ರಾಡಕ್ಟ್ಗಳು ಬೇರೆ ಬೇರೆ ರೂಪದಲ್ಲಿ ನಿಮಗೆ ಸಿಗುತ್ತೆ. ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತಹ ಆನ್ಲೈನ್ ಶಾಪ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೀಬಕ್ತಾರ್ನ್ ಬಾರ್ಕ್, ಪೌಡರ್, ಆಯಿಲ್, ಸೀಬಕ್ತಾರ್ನ್ ಬೆರ್ರಿ ಅಂದರೆ ಅದರ ಹಣ್ಣುಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನಿಲ್ಲಿ ಸೀಬಕ್ತಾರ್ನ್ ಒಣಗಿದ ಹಣ್ಣುಗಳನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ಉಪಯೋಗಿಸಿ ಟೀ ಮಾಡೋದು ಹೇಗೆ ಅಂತ ನಿಮಗೆ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕಾಗಿ ನೀವು ಒಂದು 4-5 ಏಲಕ್ಕಿ, ಒಂದು 4-5 ಲವಂಗ ಹಾಗೂ ಒಂದು ದೊಡ್ಡ ಪೀಸ್ ಚಕ್ಕೆ ಇವಿಷ್ಟನ್ನು ತಗೊಳ್ಳಿ. ಇದಕ್ಕೆ ಈ ಸೀಬಕ್ತಾರ್ನ್ ಒಣಗಿದ ಹಣ್ಣುಗಳನ್ನು ಸೇರಿಸಬೇಕು. ಇದನ್ನು ಸೇರಿಸಿ ಒಂದು ಮಿಕ್ಸಿಯಲ್ಲಿ ನೀವು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಸೀಬಕ್ತಾರ್ನ್ ಪೌಡರ್ ಈಗ ರೆಡಿ ಆಯಿತು. ಇದನ್ನು ನೀವು ಒಂದು ಬಾಟಲ್ ಅಥವಾ ಜಾರಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ಈ ಸೀಬಕ್ತಾರ್ನ್ ಪೌಡರ್ ನಿಮಗೆ ಡೈರೆಕ್ಟಾಗಿ ಕೂಡ ಸಿಗುತ್ತೆ, ಅದನ್ನು ತಂದು ಉಪಯೋಗಿಸ್ಕೋಬಹುದು. ಈಗ ಈ ಪೌಡರ್ನ ಉಪಯೋಗಿಸಿ ಟೀಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸ್ಲಿಕ್ಕೆ ಇಡಿ. ಇದಕ್ಕೆ ಅರ್ಧ ಚಮಚದಷ್ಟು ಸೀಬಕ್ತಾರ್ನ್ ಪೌಡರ್ನ ಸೇರಿಸಿ, ಅಂದರೆ 1 ಕಪ್ ಟೀಗೆ ಅರ್ಧ ಚಮಚ ಪುಡಿ ಸಾಕು. ಇದಕ್ಕೆ ನಿಮಗೆ ಬೇಕಾದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸಿ ಒಂದು ಕಪ್ಗೆ ಫಿಲ್ಟರ್ ಮಾಡಿಕೊಂಡ್ರೆ ಸೀಬಕ್ತಾರ್ನ್ ಟೀ ರೆಡಿ ಆಯಿತು. ಪ್ರತಿದಿನ 1 ಕಪ್ ಟೀಯನ್ನು ಕುಡಿದ್ರೆ ಸಾಕು, ಅದ್ಭುತ ಪರಿಣಾಮವನ್ನು ನೀವು ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೀಬಕ್ತಾರ್ನ ಪ್ರಯೋಜನಗಳು ಎಷ್ಟು ಮತ್ತು ಇದರಿಂದ ನಾವು ಟೀಯನ್ನು ಹೇಗೆ ಮಾಡೋದು ಅನ್ನೋದನ್ನು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.